ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ರೌಟಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಾವೊಂದು ಲಾಗಿನ್ ಪೇಜ್ನ ಡಿಸೈನ್ ಮಾಡೋಣ. ಲಾಗಿನ್ ಪೇಜಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡಿ ಆ ಪಾಸ್ವರ್ಡ್ನ ವ್ಯಾಲಿಡೇಟ್ ಮಾಡಿ ಹೇಗೆ ನೆಕ್ಸ್ಟ್ ಪೇಜ್ಗೆ ರೌಟ್ ಆಗೋದು ಈ ಪ್ರೋಸೆಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ತೀನಿ. ಈಗ ಆಲ್ರೆಡಿ ನನಗೆ ನನ್ನ ಪ್ರಾಜೆಕ್ಟ್ ಮೈ ಅಪ್ಲಿಕೇಶನ್ ಪ್ರಾಜೆಕ್ಟ್ ಓಪನ್ ಆಗಿದೆ. ಈಗ ಕೋಡ್ನ ರನ್ ಮಾಡೋದಕ್ಕೆ ಟರ್ಮಿನಲ್ಗೆ ಹೋಗೋಣ. ಟರ್ಮಿನಲ್, ನ್ಯೂ ಟರ್ಮಿನಲ್. ಇಲ್ಲಿ ng serve ಅಂತ ಕೊಡೋಣ. ಇಲ್ಲಿ ನೋಡ್ಬೋದು ನಿಮಗೆ ಒಂದು ಅನ್ಆಥರೈಸ್ಡ್ ಆಕ್ಸೆಸ್ ಅಂತೆಲ್ಲ ಎರರ್ ಬರ್ತಾ ಇದೆ. ಈಗ ನಾರ್ಮಲ್ ಆಗಿ ನಾನು ಏನ್ ಮಾಡ್ತೀನಿ, ಪವರ್ ಶೆಲ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಿದೆ. ಸೊ ಸಮ್ ಪರ್ಮಿಷನ್ಸ್ ಎರರ್ ಇದೆ. ಸೊ ವಾಟ್ ಐ ವಿಲ್ ಡೂ, ಬ್ಯಾಶ್ಗೆ ಹೋಗಿ ಬ್ಯಾಶ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಣ ಸೇಮ್ ಕಮಾಂಡ್. ಒಂದ್ ವೇಳೆ ಏನಾದ್ರು ಪವರ್ ಶೆಲ್ ಅಲ್ಲಿ ಪ್ರಾಬ್ಲಮ್ ಬರ್ತಿದೆ ಅಂತಂದ್ರೆ ನೀವು ಬ್ಯಾಶ್ ಓಪನ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಐಕಾನ್ ಇದೆ ಅಲ್ವಾ, ಕ್ಲಿಕ್ ಮಾಡಿ ನಿಮ್ಗೆ ಬ್ಯಾಶ್, ಕಮಾಂಡ್ ಪ್ರಾಂಪ್ಟ್, ಜಾವಾ ಸ್ಕ್ರಿಪ್ಟ್, ಡಿಬಗ್ ಈ ತರ ಯಾವ್ದು ಬೇಕಾದ್ರೂ ತಗೋಬಹುದು. ನಾನು ನಾರ್ಮಲ್ ಆಗಿ ಗಿಟ್ ಬ್ಯಾಶ್ ತಗೋತೀನಿ. ಸೊ ಗಿಟ್ ಬ್ಯಾಶ್, ಇಲ್ಲಿ ng serve. ಸ್ವಲ್ಪ ಟೈಮ್ ಕೊಡೋಣ, ರನ್ ಆಗುತ್ತೆ. ಈಗ ನೋಡಿ URL ಕೊಟ್ಟಿದೆ, ಕಾಪಿ ಮಾಡ್ಕೋತೀನಿ. ಈಗ ಮೈ ಅಪ್ಲಿಕೇಶನ್ ರನ್ ಆಗ್ತಾ ಇದೆ. ಸೊ ದಿಸ್ ಇಸ್ ಮೈ ಲಾಗಿನ್ ಪೇಜ್. ಈಗ ನಾವು ಲಾಗಿನ್ ಪೇಜ್ಗೆ ಯಾವ ತರ ಕೋಡಿಂಗ್ ಮಾಡೋದು ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಲಾಗಿನ್ ಕಾಂಪೋನೆಂಟ್ ಅಂತ ಕ್ರಿಯೇಟ್ ಮಾಡಿದ್ವಿ. ಈಗ ಲಾಗಿನ್ ಕಾಂಪೋನೆಂಟ್ ಓಪನ್ ಮಾಡ್ಕೋತೀನಿ. ಮೊದಲನೇದಾಗಿ ಲಾಗಿನ್ ಕಾಂಪೋನೆಂಟ್ ಡಾಟ್ HTML. ಸೊ ದಿಸ್ ಇಸ್ ಮೈ ಲಾಗಿನ್ ಪೇಜ್ ಅಂತ ಬರ್ತಾ ಇದೆ. ದಿಸ್ ಇಸ್ ಮೈ ಲಾಗಿನ್ ಪೇಜ್. ಓಕೆ, ಈ ಪೇಜ್ಗೆ ಈಗ ಚೇಂಜಸ್ ಮಾಡೋಣ. ನಾನು ಪ್ರತಿಯೊಂದು ಕೋಡ್ನ ಈಗ ಟೈಪ್ ಮಾಡಕ್ ಹೋಗೋದಿಲ್ಲ. ಲಾಗಿನ್ ಆಲ್ರೆಡಿ ನಾನು ಸ್ವಲ್ಪ ಕೋಡ್ನ ಕಾಪಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನೇ ಪೇಸ್ಟ್ ಮಾಡ್ತೀನಿ ಡೈರೆಕ್ಟ್ ಆಗಿ. ಓಕೆ, ನಾನು ಈ ಕೋಡ್ನೆಲ್ಲ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಗಿಟ್ಹಬ್ ಲಿಂಕ್. ಯಾರು ಬೇಕಾದ್ರೂ ಕೂಡ ಆ ವಿಡಿಯೋ ವೈಸ್ ಆ ಕೋಡ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು npm ಇನ್ಸ್ಟಾಲ್ ಮಾಡಿ ರನ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಈ ಟ್ಯುಟೋರಿಯಲ್ ವಿಡಿಯೋಸ್ ಟ್ಯುಟೋರಿಯಲ್ ಕೋಡ್ ರನ್ ಆಗುತ್ತೆ. ಓಕೆ, ಈಗ ಲಾಗಿನ್ HTML ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಲಾಗಿನ್ ಕಾಂಪೋನೆಂಟ್ CSS ಕಾಪಿ ಮಾಡ್ಕೋತೀನಿ. ಈಗ ಲಾಗಿನ್ HTML ಅಂಡ್ ಲಾಗಿನ್ ಕಾಂಪೋನೆಂಟ್ CSS ಎರಡು ಪೇಸ್ಟ್ ಆಗಿದೆ. ಬ್ರೌಸರ್ ಅಲ್ಲಿ ಚೆಕ್ ಮಾಡೋಣ. ಓಕೆ, ಇದು ನಮ್ಮ ಲಾಗಿನ್ ಪೇಜ್. ನೀವು ಇಲ್ಲಿ ಗಮನಿಸಬಹುದು, ಔಟ್ ಸೈಡ್ ಕಂಪ್ಲೀಟ್ ಒಂದು ವೈಟ್ ಬಾರ್ಡರ್ ತರ ಇದೆ. ನಾರ್ಮಲ್ ಆಗಿ ನಾವು ಯಾವುದೇ ಆಂಗ್ಯುಲರ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಿದಾಗ ಈ ಬಾರ್ಡರ್ ಕಾಮನ್ ಆಗಿ ಬರುತ್ತೆ. ಇದನ್ನ ಡಿಬಗ್ ಮಾಡೋಣ. ಇಲ್ಲಿ ನೋಡ್ಬೋದು, ನಾನು ಬಾಡಿ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದಾಗ ಬಾರ್ಡರ್ ಹೈಲೈಟ್ ಆಗ್ತಿದೆ. ಸೊ ಅದ್ರ ಮೀನಿಂಗ್ ಮಾರ್ಜಿನ್ 8 ಪಿಕ್ಸೆಲ್ ಬೈ ಡಿಫಾಲ್ಟ್ ಅಲ್ಲಿ ಪ್ರಾಜೆಕ್ಟ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವು ಯಾವ ತರ ರಿಮೂವ್ ಮಾಡಬೇಕು ಅಂತಂದ್ರೆ, ಕೋಡಿಂಗ್ ಅಲ್ಲಿ ಹೋಗಿ ಇಲ್ಲಿ style.css ಅಂತ ಇದೆ, ಇದು ಜನರಲ್ ಫೈಲ್. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಬಾಡಿ ಟ್ಯಾಗ್ ಅಲ್ಲಿರೋ ಮಾರ್ಜಿನ್ ನ ರಿಮೂವ್ ಮಾಡಬೇಕು. ಡೈರೆಕ್ಟ್ ಆಗಿ ನಾವು ಇದಕ್ಕೆ ಬಾಡಿ ಅಂತ ಕೊಡ್ಬೋದು. ಬಾಡಿ ಮಾರ್ಜಿನ್ 0 ಪಿಕ್ಸೆಲ್. ಸೊ ಈ ತರ ಕೊಟ್ರೆ ಔಟ್ಸೈಡ್ ಮಾರ್ಜಿನ್ ರಿಮೂವ್ ಆಗುತ್ತೆ. ನೋಡಿ, ಈಗ ಗಮನಿಸಬಹುದು ನೀವು, ಔಟ್ಸೈಡ್ ಮಾರ್ಜಿನ್ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಸೊ ಈಗ ನಾನು ಆಲ್ರೆಡಿ ಕಾಪಿ ಪೇಸ್ಟ್ ಮಾಡಿರೋ ಕೋಡ್ ಇಲ್ಲಿದೆ. ಈಗ ಈ ಫಾರ್ಮ್ ನ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಟೈಪ್ ಮಾಡಿ ಹೇಗೆ ಸಬ್ಮಿಟ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಸೊ ಈಗ ಕೋಡಿಂಗ್ ಹೋಗೋಣ. ಕೋಡಿಂಗ್ ಅಲ್ಲಿ ಲಾಗಿನ್ ಕಾಂಪೋನೆಂಟ್ ಡಾಟ್ HTML ಗೆ ಹೋಗ್ತೀನಿ. ಈ ಫಾರ್ಮ್ ಬಂದು ಇಲ್ಲಿ ನೋಡಬಹುದು ನೀವು, ಲೈನ್ ನಂಬರ್ 11 ಇಂದ 16 ವರೆಗೂ ಇದೆ. ಸೊ ಇದನ್ನ ಲೈನ್ ಬೈ ಲೈನ್ ಡಿಬಗ್ ಮಾಡೋಣ. ನೀವು ನಾರ್ಮಲ್ ಆಗಿ ಬೇರೆ ಕೋಡಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇನ್ಪುಟ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ, ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ಗೆ. ಓಕೆ, ಸೊ ಈಗ ನಾವು ಇಲ್ಲಿ ಏನೇ ಟೈಪ್ ಮಾಡಿದ್ರು ಕೂಡ ನಮಗೆ ಈ TS ಫೈಲ್ ಅಲ್ಲಿ ಬರಬೇಕು, ಅಂದ್ರೆ ಕಂಟ್ರೋಲರ್ ಫೈಲ್ ಅಲ್ಲಿ ಬರಬೇಕು ನಮಗೆ, ಸ್ಕ್ರಿಪ್ಟ್ ಫೈಲ್ಗೆ. ಓಕೆ, ಸೊ ಯಾವ ತರ ಅದು ಡೇಟಾ ಕೋಆರ್ಡಿನೇಟ್ ಆಗುತ್ತೆ, 2-way ಬೈಂಡಿಂಗ್ ಅಂತಾನು ಕರಿತೀವಿ. ಓಕೆ, ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ 2 ವೇರಿಯೇಬಲ್ಸ್ ನ ಇನಿಷಿಯಲೈಸ್ ಮಾಡೋಣ. ಏನೇನು ವೇರಿಯೇಬಲ್ಸ್ ಮಾಡೋಣ ಅಂದ್ರೆ, ಯೂಸರ್ ನೇಮ್ is equal to empty ಕೊಡೋಣ. as of now starting with empty, and password is equal to empty. ಸೊ ಈ ಎರಡನ್ನು ಯೂಸ್ ಮಾಡೋಣ. ಈ ಎರಡು ಯೂಸರ್ ನೇಮ್ ನ ನಾನು HTML ಫೈಲ್ ಅಲ್ಲಿ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತಂದ್ರೆ, ಈಗ
HTML ಫೈಲಲ್ಲಿ ಟೂ ವೇ ಬೈಂಡಿಂಗ್ ಮಾಡೋಣ. ಟೂ ವೇ ಬೈಂಡಿಂಗ್ ಮಾಡೋದಕ್ಕೆ ಫಸ್ಟ್ ಸ್ಕ್ವೇರ್ ಬ್ರಾಕೆಟ್ ಇನ್ಸೈಡ್ ದಟ್ ಅದರ್ ಒನ್ ಬ್ರಾಕೆಟ್ ಹಾಕೋಣ. ಇದರಲ್ಲಿ ನಾವು NG ಮಾಡೆಲ್ ಅಂತ ಕೊಡಬೇಕು. M ಕ್ಯಾಪಿಟಲ್ ಇರಲಿ, NG ಮಾಡೆಲ್ ಇಸ್ ಈಕ್ವಲ್ ಟು ಇಲ್ಲಿ ನಾವು ಯೂಸರ್ ನೇಮ್ ಅಂತ ಕೊಡೋಣ. ಇಲ್ಲಿ ನಾವು ಕೊಡ್ತಾ ಇರೋ ಯೂಸರ್ ನೇಮ್ ಬಂದು TS ಫೈಲಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ವೇರಿಯಬಲ್ ನೇಮ್ನ ಕೊಡಬೇಕು. ಅಂಡ್ ಆಲ್ಸೋ ಎವ್ರಿ ಫಾರ್ಮ್ಗೆ ನಾವು ಒಂದು ನೇಮ್ ಅಂತ ಕೊಡೋಣ. ನೇಮ್ ಆಲ್ಸೋ ಯೂಸರ್ ನೇಮ್ ಅಂತಾನೆ ಕೊಡೋಣ. ಈಗ ಸೇಮ್ ಥಿಂಗ್ ಪಾಸ್ವರ್ಡ್ಗೂ ಮಾಡ್ತೀನಿ. NG ಮಾಡೆಲ್ ಪಾಸ್ವರ್ಡ್. ಸೊ ಈಗ NG ಮಾಡೆಲ್ ಯೂಸ್ ಮಾಡಿದ್ದೀನಿ. ಈಗ ಔಟ್ಪುಟ್ ನೋಡೋಣ. ಇಲ್ಲಿ ನೋಡಿ, ಔಟ್ಪುಟ್ ಅಲ್ಲಿ ಒಂದು ಎರರ್ ಬರ್ತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಏನಂತಂದ್ರೆ ಕಾಂಟ್ ಬೈಂಡ್ NG ಮಾಡೆಲ್ ಸಿನ್ಸ್ ಇಟ್ಸ್ ಇಸಂಟ್ ಎ ನೌನ್ ಪ್ರಾಪರ್ಟಿ ಆಫ್ ಇನ್ಪುಟ್ ಅಂತ ಬರ್ತಾ ಇದೆ. ಇದ್ರ ಮೀನಿಂಗ್ ಏನು ಅಂತಂದ್ರೆ ನಾವು ಫಾರ್ಮ್ ಮಾಡ್ಯೂಲ್ನ ಇಂಪೋರ್ಟ್ ಮಾಡಿಲ್ಲ ಅಂತ. ಸೊ ಫಸ್ಟ್ ಆಪ್ ಮಾಡ್ಯೂಲ್ಗೆ ಹೋಗೋಣ. ಇಲ್ಲಿ ನಾವು ಒಂದು ಫಾರ್ಮ್ ಮಾಡ್ಯೂಲ್ನ ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ಫಾರ್ಮ್ ಮಾಡ್ಯೂಲ್. ಇದನ್ನ ಇಂಪೋರ್ಟ್ಸ್ ಅಲ್ಲಿ ಕೊಡೋಣ. ಈಗ ನೋಡ್ಬೋದು ಎರರ್ ಹೋಗಿದೆ. ಓಕೆ, ಈಗ ಏನ್ ಮಾಡೋಣ ಅಂತಂದ್ರೆ ಲಾಗಿನ್ ಬಟನ್ಗೆ ಒಂದು ಸಬ್ಮಿಟ್ ಮಾಡೋದಕ್ಕೆ ಒಂದು ಫಂಕ್ಷನ್ ಬರೆಯೋಣ. ಓಕೆ, ಸೊ ಕ್ಲಿಕ್ ಫಂಕ್ಷನ್. ಸೊ ದಿಸ್ ಇಸ್ ಕಾಲ್ಡ್ ಅ ಫಂಕ್ಷನ್. ಓಕೆ, ಕ್ಲಿಕ್ ಫಂಕ್ಷನ್. ಫಂಕ್ಷನ್ ಏನು ಅಂತಂದ್ರೆ ಸಬ್ಮಿಟ್ ಲಾಗಿನ್ ಸಬ್ಮಿಟ್ ಅಂತ ಒಂದು ಫಂಕ್ಷನ್ ನ ಬರೀತೀನಿ. ಓಕೆ, ಈ ಫಂಕ್ಷನ್ ನ TS ಫೈಲಲ್ಲಿ ನಾವು ಬರಿಬೇಕು. TS ಫೈಲಲ್ಲಿ ಯಾವ ತರ ಫಂಕ್ಷನ್ಸ್ ನ ಬರೆಯೋದು ಅಂತಂದ್ರೆ ಲಾಗಿನ್ ಸಬ್ಮಿಟ್ ಇಷ್ಟೇ. ಇದು ಫಂಕ್ಷನ್ ನ ಬೇಸಿಕ್ ಸಿಂಟ್ಯಾಕ್ಸ್. ನೀವು ನೋಡಿರ್ಬೋದು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಫಂಕ್ಷನ್ ಬರಿಬೇಕಾದ್ರೆ ಫಂಕ್ಷನ್ ನೇಮ್ ಬರಿತೀವಿ, ಆಮೇಲೆ ಇಸ್ ಈಕ್ವಲ್ ಟು ಫಂಕ್ಷನ್ ಅಂತೆಲ್ಲ ಬರೀತಿರ್ತೀವಲ್ವಾ. ಸೊ ಇದರಲ್ಲಿ ಸಿಂಪಲ್ ಆಗಿದೆ ಸಿಂಟ್ಯಾಕ್ಸ್. ಫಂಕ್ಷನ್ ನೇಮ್ ಬರಿತೀವಿ, ಬ್ರಾಕೆಟ್ ಹಾಕ್ಬಿಟ್ಟು ಫ್ಲವರ್ ಬ್ರಾಕೆಟ್ ಕೊಟ್ಟರೆ ಸಾಕು. ಈ ಇನ್ಸೈಡ್ ಬ್ರಾಕೆಟ್ ಅಲ್ಲಿ ನಾವು ಏನಾದ್ರು ಪ್ಯಾರಾಮೀಟರ್ ನ ಪಾಸ್ ಮಾಡ್ತಿದ್ರೆ ಈ ಪ್ಯಾರಾಮೀಟರ್ಸ್ ನ ಕ್ಯಾಚ್ ಮಾಡ್ಕೋಬಹುದು. ಸೊ ಆಸ್ ಆಫ್ ನಾವು ಇಲ್ಲಿ ನಾವೇನು ಪ್ಯಾರಾಮೀಟರ್ ನ ಪಾಸ್ ಮಾಡ್ತಾ ಇಲ್ಲ. ಸೊ ಸಿಂಪಲ್ ಆಗಿ ನಾನು ಲಾಗಿನ್ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಈಗ ಏನ್ ಮಾಡೋಣ ಅಂತಂದ್ರೆ ಈಗ console.log ಯೂಸರ್ ನೇಮ್ ನ ಇದ್ರೊಳಗಡೆ ಕನ್ಸೋಲ್ ಲಾಗ್ ಮಾಡ್ತೀನಿ. ಅಂಡ್ ಇನ್ನೊಂದು ಮುಖ್ಯವಾಗಿ ಫಸ್ಟ್ ಇನಿಷಿಯಲೈಸ್ ಮಾಡ್ಬೇಕಾದ್ರೆ ನಾವು ನಾರ್ಮಲ್ ನೇಮ್ ನ ಇನಿಷಿಯಲೈಸ್ ಮಾಡಬಹುದು. ಅಂಡ್ ಅದನ್ನ ನೆಕ್ಸ್ಟ್ ಯೂಸ್ ಮಾಡ್ಬೇಕಾದ್ರೆ ನಾವು ದಿಸ್ ಅಂತ ಒಂದು ಸಿಂಟ್ಯಾಕ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ದಿಸ್ ಡಾಟ್ ಯೂಸರ್ ನೇಮ್ ಅಂತ. ಓಕೆ, ಸೊ ಪಾಸ್ವರ್ಡ್ ನು ಸಹ ದಿಸ್ ಡಾಟ್ ಪಾಸ್ವರ್ಡ್ ಅಂತ ಯೂಸ್ ಮಾಡಬೇಕು. ಈಗ ಅಲ್ಲಿ ಇನ್ಸ್ಪೆಕ್ಟ್ ಮಾಡೋಣ. ಇನ್ಸ್ಪೆಕ್ಟ್ ಮಾಡಿ ಕನ್ಸೋಲ್ ಅಲ್ಲಿ ಚೆಕ್ ಮಾಡೋಣ. ಯೂಸರ್ ನೇಮ್ ಅಲ್ಲಿ ವಿಲ್ ಗಿವ್ ಮೈ ಅಡ್ಮಿನ್ ಅಂತ ಕೊಡೋಣ. ಪಾಸ್ವರ್ಡ್ ಅಲ್ಲಿ ಅಡ್ಮಿನ್ ಪಾಸ್ವರ್ಡ್. ಈಗ ಲಾಗಿನ್ ಕ್ಲಿಕ್ ಮಾಡ್ತೀನಿ. ನೋಡಿ, ಯೂಸರ್ ನೇಮ್ ಅಡ್ಮಿನ್ ಅಂಡ್ ಅಡ್ಮಿನ್ ಪಾಸ್ವರ್ಡ್. ಸೊ ಇದು ಟೂ ವೇ ಬೈಂಡಿಂಗ್. ಸೊ ಯೂಸರ್ HTML ಫಾರ್ಮ್ ಇಂದ ನಾವು TS ಫೈಲ್ಗೆ ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ. ಈಗ TS ಫೈಲ್ ಅಲ್ಲಿ ನಾವೇನ್ ಮಾಡೋಣ, ಈಗ ನಾರ್ಮಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಾವು ಇಲ್ಲಿ API ಕೋಡ್ ನ ಬರಿತೀವಿ. API ಕೋಡ್. ಸೊ ಈಗ ನಾನು ಈ ವಿಡಿಯೋದಲ್ಲಿ API ಕೋಡ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲಿ API ಕೋಡ್ ಬರಿತೀವಿ. API ಕೋಡ್ ಬರೆದ್ಬಿಟ್ಟು API ಗೆ ಡೇಟಾ ಕಳಿಸ್ತೀವಿ. ಯೂಸರ್ ನೇಮ್ ಪಾಸ್ವರ್ಡ್ ನ API ಸೆಂಡ್ ಮಾಡ್ತೀವಿ. API ಮುಖಾಂತರ ವ್ಯಾಲಿಡೇಟ್ ಮಾಡ್ತೀವಿ ಈ ಕೊಟ್ಟಿರೋ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಕರೆಕ್ಟ್ ಆಗಿದ್ರೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಡ್ಯಾಶ್ ಬೋರ್ಡ್ಗೆ ರೀಡೈರೆಕ್ಟ್ ಮಾಡ್ತೀವಿ. ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಇಲ್ಲೇ ಒಂದು ಎರರ್ ಮೆಸೇಜ್ ನ ತೋರಿಸಬಹುದು. ಈಗ ನಾವು ಏನ್ ಮಾಡೋಣ ಅಂತಂದ್ರೆ API ನಾವು ಬರೀತಾ ಇರೋದ್ರಿಂದ ಫಸ್ಟ್ ಸಿಂಪಲ್ ಆಗಿ ನಾನು ವ್ಯಾಲಿಡೇಟ್ ಮಾಡೋಣ. ಅಂದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಇದೆಯಾ ಇಲ್ವಾ ಅಂತ ವ್ಯಾಲಿಡೇಟ್ ಮಾಡ್ಬಿಟ್ಟು ಇದೆ ಅಂತಂದ್ರೆ ಎಕ್ಸಿಸ್ಟಿಂಗ್ ಯೂಸರ್ ನೇಮ್ ಇದೆ ಅಂತಂದ್ರೆ ನಾವು ಮುಂದುವರೋಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ ದಿಸ್ ಡಾಟ್ ಯೂಸರ್ ನೇಮ್ ಇಸ್ ನಾಟ್ ಇಸ್ ಈಕ್ವಲ್ ಟು ಎಂಟಿ and this dot password not is equal to empty. Okay, ಇಲ್ಲಿ
console.log ಸಕ್ಸಸ್ಫುಲ್. ಓಕೆ, ಸೊ ಇವೆರಡು ನಾವು ಏನಾದ್ರು ಎಂಟಿ ಇದ್ದು ಕೊಟ್ರೆ ಏನು ಬರೋದಿಲ್ಲ. ಏನಾದ್ರೂ ನಾವು ಟೈಪ್ ಮಾಡಿಬಿಟ್ಟು ಲಾಗಿನ್ ಅಂತ ಕೊಟ್ರೆ ಲಾಗಿನ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋದಲ್ಲಿ ನಾವೇನೇನು ಕಲ್ತ್ವಿ ಅಂತಂದ್ರೆ ಬೇಸಿಕ್ HTML ಅಂಡ್ CSS ನ ಯಾವ ತರ ಕಾಂಪೋನೆಂಟ್ ಅಲ್ಲಿ ಪೇಸ್ಟ್ ಮಾಡೋದು, ಆಮೇಲೆ ಯಾವ ತರ ನಾವು ಫಾರ್ಮ್ ನ ಯೂಸ್ ಮಾಡೋದು, ಟೂ ವೇ ಬೈಂಡಿಂಗ್ ಯಾವ ತರ ಯೂಸ್ ಮಾಡೋದು ಅಂತ ಕಲ್ತ್ವಿ. ಹಾಗೆ ಯಾವುದೇ ಒಂದು ವೇರಿಯೇಬಲ್ ನ ಯಾವ ತರ ಇನಿಷಿಯಲೈಸ್ ಮಾಡಬೇಕು, ಮತ್ತೆ ಒಂದು ಫಂಕ್ಷನ್ ನ ಯಾವ ತರ ಬರೀಬೇಕು, ಫಂಕ್ಷನ್ ಕ್ಲಿಕ್ ಫಂಕ್ಷನ್ ನ ಯಾವ ತರ ಬರೀಬೇಕು. ಸೊ ಈ ಇಷ್ಟು ಮೆಥಡ್ ನ ಇಲ್ಲಿ ಕಲ್ತಿದೀವಿ ಈ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನಾದ್ರೂ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿಲ್ಲ ಅಂತಾನೆ ಏನು ಎರರ್ ತೋರಿಸ್ಬೇಕು, ಒಂದ್ ವೇಳೆ ಸಕ್ಸಸ್ಫುಲ್ ಆಗಿ ಯೂಸರ್ ನೇಮ್ ಕೊಟ್ರೆ ಅದು ಯಾವ ತರ ನೆಕ್ಸ್ಟ್ ಡ್ಯಾಶ್ ಬೋರ್ಡ್ಗೆ ರೀಡೈರೆಕ್ಟ್ ಆಗಬೇಕು, ಇದೆಲ್ಲದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.